ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಂಜನಾ ಮತ್ತು ಅಪೇಕ್ಷಾ ಇಬ್ಬರು ಪ್ಲ್ಯಾನ್ ಮಾಡಿರ್ತಾರೆ ಭೂಮಿನ ಮದುವೆಯಿಂದ ತಪ್ಪಿಸ್ಬೇಕು ಅಂತ. ಅದೇ ರೀತಿ ಕೈಯಲ್ಲಿ ಎಳ್ಳೀರಿಟ್ಕೊಂಡು ಅಂಜನೆಗೆ ಫುಲ್ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಅಪ್ಪು ಹತ್ರ. ನೋಡು ಅಪ್ಪು, ನಾನು ತಿಂಗಳಾನ್ಗಟ್ಲಿಂದ ಕಾಯ್ತಿದ್ದು ಗಳಿಗೆ ಇವತ್ತು ಬಂದಿದೆ, ನನಗೆ ತುಂಬ ಖುಷಿ ಆಗ್ತಿದೆ ಅಂದಾಗ ಅಪೇಕ್ಷೆ ಹೇಳ್ತಾಳೆ, ಫೈನಲಿ ನನಗೆ ನಿನ್ನ ಆಜ್ಞೆ ಆಗೋ ಸಂದರ್ಭ ಬಂದೇ ಬಿಡ್ತು ಅಂದಾಗ, ಹೌದು, ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಮಿಸ್ಸಸ್ ಅಂಜನಾ ಅಜಿತ್ ನಾರಾಯಣನ್ ಆಗ್ತೀನಿ ಅಂತ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇರ್ತಾಳೆ. ಆವಾಗ ಅಫೆಕ್ಷನು ಸಹ ತುಂಬ ಖುಷಿ ಪಡ್ತಾ ಇರ್ತಾಳೆ. ಮತ್ತು ಅಂಜನಾ ಹೇಳ್ತಾಳೆ, ನೋಡು ಅಪ್ಪು, ನೀನು ಭೂಮಿ ಹತ್ರ ಹೋಗಿರೋ ಆಯಿತಾ, ನಾನು ಈ ಎಳ್ನೀರಿಗೆ ಮತ್ತು ಬರೋನ ಔಷಧಿನ ನಾನು ಹಾಕ್ಕೊಂಡು ತೊಗೊಂಡು ಅವಳಿಗೆ ಕೊಡ್ತೀನಿ, ಅವಳು ಕುಡಿದ ತಕ್ಷಣ ಎಚ್ಚರ ತಪ್ತಾಳೆ, ಅವಳ ಜಾಗದಲ್ಲಿ ನಾನು ಹೋಗಿ ತಾಳಿ ಕಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು, ಸರಿ ಆಯಿತು ನಾನು ಹೋಗ್ತೀನಿ ಅಂತ ಈ ಕಡೆ ಅಪೇಕ್ಷಾ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಈ ಮದುವೆನ ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ನಾನು 3 ಗಂಟೆ ಹಾಕಲ್ಲ, ನಿನಗೆ 2 ಗಂಟೆ ಹಾಕ್ತೀನಿ, ಆವಾಗ ನಾನು ತಾಳಿ ಕಟ್ಟಿರೋ ರೀತಿ ಅನಿಸಲ್ಲ ಅಂದಾಗ ಭೂಮಿ, ಅಪ್ಪ ನನಗೆ ಇವಾಗ ತುಂಬ ಖುಷಿ ಆಗ್ತಿದೆ ಸಾಹೇಬ್ರೆ, ಇದರಿಂದ ಹೇಗೆ ನಾನು ಮುಕ್ತಿ ಪಡೋದು ಅಂತ ಅನ್ಕೋತಾ ಇದ್ದೆ, ಯಾವಾಗ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ನೀವು 2 ಗಂಟೆ ತಾಳಿ ಕಟ್ಟಿದರೆ ಇದರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ, ನಮಗೆ ಪೂಜೆ ಪ್ರತಿಫಲನೂ ಸಹ ನಮಗೆ ಸಿಗಲ್ಲ, ಇವಾಗ ನಮಗೆ ಇಬ್ಬರಿಗೂ ಸಂತೋಷ ಆಯಿತು ಅಲ್ವಾ ಸಾಹೇಬ್ರೆ ಅಂದಾಗ, ಹೌದು ಅಂತ ಅಜಿತ್ ಸಹ ಹೇಳ್ತಾ ಇರ್ತಾನೆ. ಹಾಗಾದರೆ ಸಾಹೇಬ್ರೆ, ನಾನು ಖುಷಿಯಾಗಿ ಬರ್ತೀನಿ ಮದುವೆ ಮಂಟಪಕ್ಕೆ ಅಂತ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಪ್ಪು ಬಂದುಬಿಟ್ಟು ಭೂಮಿ ಭೂಮಿ ಅಂತ ಕೂಗ್ತಾಳೆ. ಆವಾಗ ಭೂಮಿ ಮುಸ್ಕಾಕೊಂಡಿರ್ತಾಳೆ. ಅಲ್ಲ ಭೂಮಿ, ನಾವು ಹೇಳಿದ್ವಲ್ವ ಮುಸ್ಕಾಕೊಂಡು ಎಲ್ಲೂ ಹೋಗಬಾರ್ದು ಅಂತ, ಮತ್ತು ಏನು ಮಾತಾಡ್ತಾ ಇದೆಯಾ, ಮದುವೆ ಆಗೋವ್ರಿಗೂ ಏನು ಮಾತಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜಿತ್ಗೆ, ಏನಪ್ಪ ನೀನು ನಮ್ಮ ಹುಡುಗಿ ಜೊತೆ ಏನು ಮಾತು, ಮದುವೆ ಆಗೋವ್ರಿಗೂ ತಡ್ಕೊ ಅಂತಾಗ, ಆಯ್ತು ಬಿಡು ಅದಕ್ಕೇನೀಗ ಅಂತ ಅಜಿತ್ ಹಾಗೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ. ಸರಿ ಆಯಿತು ನಡಿ ಭೂಮಿ, ನಾವು ರೂಮಿಗೆ ಹೋಗೋಣ ಅಂದ್ಬಿಟ್ಟು ಅಪ್ಪು ಇಲ್ಲಿ ಭೂಮಿನ ಕರ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಈ ಅಪೇಕ್ಷೆ ಇಷ್ಟು ಒಳ್ಳೊಳ್ಳಾಗಕ್ಕೆ ಏನು ಸಾಧ್ಯ, ಒಂದು ವೇಳೆ ಇವಳೇನಾದರೂ ಮದುವೆನ ನಿಲ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾಳ, ಒಂದು ವೇಳೆ ಆ ಥರ ಮಾಡಿದರೆ ತುಂಬ ಒಳ್ಳೆಯದು, ದೇವರೇ ತಥಾಸ್ತು ಅಂತ ಅಂದ್ಬಿಡಪ್ಪ, ಆಗ ನಮ್ಮ ಅಮ್ಮನ ಆಣೆಗೂ ಸಹ ನಾನು ಉಳಿಸ್ಕೊಂಡಾಗುತ್ತೆ, 2 ಗಂಟೆ ಹಾಕಿ ನಮ್ಮ ಅಮ್ಮನಿಗೆ ಆಣೆ ಮಾಡೋದು ಸಹ ನಾನು ಉಳಿಸ್ಕೊಂಡಾಗುತ್ತೆ, ಹಾಗೆ ಭೂಮಿನ ಮದುವೆ ಆದಂಗೂ ಆಗುತ್ತೆ, ಎಲ್ಲದೂ ಒಳ್ಳೆಯದಾಗುತ್ತೆ ಹಬ್ಬ ಅಂತ ಉಸಿರು ಬಿಟ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಮಾತಾಡ್ತಿದ್ದ ಮಾತುಗಳೆಲ್ಲನೂ ಸಹ ಈ ಕಡೆ ಸತ್ಯಣ್ಣ ಕದ್ದು ಕೇಳ್ಕೊಬಿಟ್ಟು, ಏನೋ ಕಳ್ರ, ನೀವು ಈ ಥರ ಪ್ಲ್ಯಾನ್ ಮಾಡಿದ್ದೀರಾ, ಅದೇಗೆ ನೀನು 2 ಗಂಟೆ ಹಾಕಿ ಎದ್ದೋಗ್ತೀಯ, ನಾನು ನೋಡ್ತೀನಿ ಅಂತ ಮನಸ್ಸೊಳಗಡೆ ಹೇಳ್ಕೊಡ್ತಾ ಇರ್ತಾನೆ. ಇನ್ನೊಂದು ಕಡೆ ಅಪೇಕ್ಷಾ ಭೂಮಿನ ರೂಮ್ ಒಳಗಡೆ ಕರ್ಕೊಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡು ಭೂಮಿ, ನೀನು ಅಜಿತ್ ಜೊತೆ ಮಾತಾಡೋದಾಗಲಿ ಅಥವಾ ಅವನನ್ನ ನೋಡೋಕ್ಕಾಗಲಿ ಹೋಗಬಾರ್ದು, ಮದುವೆ ಮುಗಿಯೋವರೆಗೂ ಇಲ್ಲೇ ಇರಬೇಕು ಅಂದಾಗ, ಸರಿ ಆಯಿತು ಅಂತ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಂಜನಾ ಎಳ್ನೀರು ತಗೊಂಡು ಬರ್ತಾಳೆ. ತೊಗೊಬಂದ್ಬಿಟ್ಟು ಭೂಮಿ ಕುಡಿ ಅಂದಾಗ, ಯಾಕೆ ಇದು ಕೊಡ್ತಾ ಇದ್ದೀರಾ ಅಂದಾಗ, ತುಂಬ ಸುಸ್ತಾಗಿರುತ್ತಲ್ಲ ಅದಕ್ಕೆ ತೊಗೊಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಕುಡಿಯೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂಜನಾ ಹೇಳ್ತಾಳೆ, ಇದು ನಾನು ತಂದಿರೋದಲ್ಲಪ್ಪ, ನೀನು ಅಮ್ಮ ಅಮ್ಮ ಅಂತ ಹೇಳ್ತೀಯಲ್ಲ, ನಮ್ಮಮ್ಮ ಅವರು ಕೊಟ್ಟಿರೋದು, ಸುಸ್ತಾಗುತ್ತೆ ಅವಳಿಗೆ ಕೊಡು ಅಂತ ಹೇಳಿದರು. ಸರಿ ಆಯಿತು ಬಿಡು, ಕುಡಿಯಲ್ಲ ಅಂದರೆ ಏನು ಬೇಡ, ಮುಂದೆ ಯಾವಾಗಲೂ ಅಮ್ಮ ಅಮ್ಮ ಅಂತೀಯ, ಆದರೆ ನಿನ್ನನ್ನು ಅವರು ನಂಬೋದೇ ಇಲ್ಲ, ಎಳ್ನೀರೇ ಕುಡಿಲಿಲ್ಲ ಅಂತ ನಾನು ಹೋಗಿ ನಮ್ಮ ಅಮ್ಮನಿಗೆ ಹೇಳ್ತೀನಿ ಅಂತ ಅಂಜನಾ ಹೇಳಿದಾಗ ಭೂಮಿ ಹೇಳ್ತಾಳೆ, ಬೇಡ ಬೇಡ, ನೀನು ಆ ಥರ ಎಲ್ಲ ಹೇಳ್ಬೇಡ ಆಯಿತಾ, ನಾನು ದೇವ್ಯಾನಿ ಮೇಡಮ್ನ ಅಮ್ಮ ಅಂತ ನಾನು ಮನಸ್ಸಿಂದ ಅಂತೀನಿ ಆಯಿತಾ, ಅವರು ವಿಷ ಕೊಟ್ಟರು ಸಹ ನಾನು ಕುಡಿತೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಆವಾಗ ಅಂಜನಾ ಹೇಳ್ತಾಳೆ, ಡ್ರಿಂಕ್ ಇಟ್ ಫಾಸ್ಟ್ ಕುಡಿ ಅಂತ ಅಂದಾಗ ಭೂಮಿ ಎಳ್ನೀರನ್ನ ಪೂರ್ತಿಯಾಗಿ ಕುಡಿದ್ಬಿಡ್ತಾಳೆ. ಆವಾಗ ಕುಡಿದ ತಕ್ಷಣ ಅಂಜನಾ ಭೂಮಿ ಅಂತಾಳೆ, ಯಾಕೋ ನನಗೆ ತುಂಬ ತಲೆ ಸುತ್ತುತ್ತಿದೆ ಅಂದಾಗ ಕೆಳಗಡೆ ಆಗ ಕೂರಿಸ್ತಾ ಇರ್ತಾರೆ. ಫುಲ್ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು, ಅವಳಿಗೆ ಇವಾಗ ತಲೆ ಎಲ್ಲ ಸುತ್ತುತ್ತಾ ಇದೆ, ಪ್ರಜ್ಞೆ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಿ ಅವಳನ್ನ ಬಚ್ಚಿಡೋದು ಅಂದ್ಬಿಟ್ಟು ಒಂದು ಕಡೆ ಮೂಲೆಗೆ ಇಬ್ಬರು ಸಹ ಕರ್ಕೊಂಡೋಗಿ ಬಚ್ಚಿಟ್ಬಿಟ್ಟು ಈ ಕಡೆ ಬಂದು ಮಾತಾಡ್ತಾ ಇರ್ತಾರೆ. ನಿನ್ನ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ ಅಪ್ಪು ಅಂತ ಅಂಜನಾ ಹೇಳ್ತಿರ್ಬೇಕಾದ್ರೆ ಅಂಜನಿಗೆ ಅಪ್ಪು ಹೇಳ್ತಾ ಇರ್ತಾಳೆ, ಇಷ್ಟೆಲ್ಲ ಯಾಕೆ ಹೇಳ್ತೀಯ, ನೀನು ಯಾವತ್ತಿದ್ರೂ ಅಜಿತ್ ಹೆಂಡತಿ ಆಗಿರಬೇಕು, ಅದೇ ನನ್ನ ಆಸೆ ಆಯಿತಾ, ಬಿಡು, ನಿನಗೆ ಯಾವಾಗಲೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮತ್ತೆ ಅಪೇಕ್ಷೆ ಹೇಳ್ತಾಳೆ, ನೋಡು, ಮನೆಗೆ ನೀನು ಮದುವೆಯಾಗಿ ಬಂದಮೇಲೆ ತುಂಬ ಪ್ರಾಬ್ಲಮ್ ಬರುತ್ತೆ, ಆವಾಗ ನೀನೇ ಫೇಸ್ ಮಾಡಬೇಕು, ಒಂದು ವೇಳೆ ಈ ಪ್ರಾಬ್ಲಮಲ್ಲಿ ನನ್ನನ್ನು ಸಿಕ್ಕಾಕ್ಸ್ಬಾರ್ದು ಅಂಜು ಅಂತ ಹೇಳಿದಾಗ, ಖಂಡಿತ ನಾನು ಸಿಕ್ಕಾಕ್ಸಲ್ಲ ಆಯಿತಾ, ಒಂದ್ಸಲ ನಾನು ಅಜಿತ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ರೆ ಸಾಕು, ಇನ್ನು ಮುಂದೆ ಬರೋ ಪರಿಣಾಮ ಎಲ್ಲನೂ ಸಹ ನಾನೊಬ್ಬಳೇ ಫೇಸ್ ಮಾಡ್ತೀನಿ, ನಿನ್ನನ್ನು ಯಾವತ್ತೂ ನಾನು ಸಿಕ್ಕಾಕ್ಸಲ್ಲ ಅಂದಾಗ ಅಪೇಕ್ಷೆಗೆ ಪೂರ್ತಿ ಖುಷಿಯಾಗಿಬಿಟ್ಟು ನಗಾಡ್ತಾ ಇರ್ತಾಳೆ. ಇವರೆಲ್ಲ ಮಾತನ್ನು ಸಹ ಹಿಂದಗಡೆ ಮನಸ್ವಿನಿ ಕೇಳ್ಕೊತಾ ಇರ್ತಾಳೆ. ಓಹೋ ಅಂಜನಾ, ನೀನು ಈ ಥರ ಪ್ಲ್ಯಾನ್ ಮಾಡಿದ್ಯಾ,
ಆದರೆ ನೋಡ್ತಾ ಇರು, ನಾನು ಅಜಿತ್ ಕೈಲಿ ತಾಳಿ ಕಟ್ಟಿಸ್ಕೊತೀನಿ. ಭೂಮಿ ತಾನಾಗಿ ಅಜಿತ್ನ ಬಿಟ್ಟೋದ್ರೆ ತುಂಬ ಒಳ್ಳೆಯದು. ಈ ಆಸ್ತಿಗೆಲ್ಲ ನಾನು ಒಡತಿ ಆಗ್ತೀನಿ. ಒಂದು ವೇಳೆ ದೇವಿಯಾನಿ ಮಾಡಿರೋ ಆಫರ್ ಪ್ರಕಾರ 3 ಪಟ್ಟು ನನಗೆ ಸಿಕ್ಕೇ ಸಿಗುತ್ತೆ. ಅದಕ್ಕಾದರೂ ಸಹ ನಾನು ಅಜಿತ್ನ ಮದುವೆ ಆಗೇ ಆಗ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ, ಮಿಸ್ಸಸ್ ಮನಸ್ವಿನಿ ಅಜಿತ್ ಅಂತ ಆಗ್ತೀನಿ ನಾನು ಅಂತ ಒಬ್ಬೊಬ್ಬಳೇ ಮಾತಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಸೀತಾರಾಮ ಕಲ್ಯಾಣೋತ್ಸವ ಪೂಜೆನ ಮಾಡ್ತಾ ಇರ್ತಾರೆ. ಆವಾಗ ದೊಡ್ಡ ಗುರುಗಳು ಹೇಳ್ತಾರೆ, ನೋಡು ರಾಮ, ಇವತ್ತು ಸಂಗೀತ ಮತ್ತು ರಾಮಣ್ಣ ದಂಪತಿಗಳು ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಮಾಡ್ತಾ ಇದ್ದಾರೆ. ಅವರ ಮಗ ಮತ್ತು ಸೊಸೆ ಇವರಿಬ್ಬರೂ ಸಹ ಪೂಜೆಗೆ ಕೂರ್ತಾ ಇದ್ದಾರೆ. ಅವರಿಬ್ಬರಿಗೂ ಸಹ ಒಳ್ಳೇದು ಮಾಡಿ, ಹಾಗೆ ಇವತ್ತಿನ ದೇವತಾ ಕಾರ್ಯ ಸಂಬಂಧಪಟ್ಟವರಿಗೆ ಪೂರ್ಣ ಫಲ ಸಿಗಲಿ, ಅವ್ರ ಇಷ್ಟಾರ್ಥ ಎಲ್ಲ ಸಹ ಈಡೇರಲಿ ದೇವರೇ ಅಂತ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಈ ಕಡೆ ಗುರುಗಳು ಮಾತಾಡೋದನ್ನೆಲ್ಲ ಸಹ ಮನಸ್ವಿನಿ ಕೇಳಿಕೊಂಡು ಒಂಥರ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಆವಾಗ ಗುರುಗಳು ಹೇಳ್ತಾರೆ, ಈ ತೀರ್ಥನ ಮದುಮಗಳಿಗೆ ಕುಡಿಸ್ಬಿಟ್ಟು ಕರ್ಕೊಬನ್ನಿ ಅಂತ ಸಂಗೀತ ಕೈಲಿ ಕೊಡ್ತಾರೆ. ಆವಾಗ ಮನಸ್ವಿನಿ ಎದ್ದು ನಿಂತ್ಕೊಬಿಟ್ಟು, ಅಮ್ಮ ನಾನು ಕೊಡ್ತೀನಿ ಅತ್ತೆ, ಕೊಡಿ, ನಾನು ತೀರ್ಥನ ಕೊಟ್ಟು ಬರ್ತೀನಿ, ಭೂಮಿನ ಕರ್ಕೊಬರ್ತೀನಿ ಅಂತ ತಗೊಂಡು ಹೋಗ್ತಾಳೆ. ಈ ಕಡೆ ಸತ್ಯಣ್ಣ ಮತ್ತು ದೇವಿಯನಿ ಎಲ್ಲರೂ ಸಹ ಏನೋ ಸ್ಕೆಚ್ ಹಾಕೊಂಡಿದ್ದಾಳೆ ಅಂತ ಅನ್ಕೋತಾ ಇರ್ತಾರೆ. ಈ ಕಡೆ ತೀರ್ಥ ತಗೊಂಡು ಬರ್ತಾ ಇರ್ತಾಳೆ ಮನಸ್ವಿನಿ. ಆವಾಗ ಹೇಳ್ತಾ ಇರ್ತಾಳೆ, ನೋಡು ಅಂಜನ, ಈ ತೀರ್ಥನ ನೀನು ಕುಡಿದ್ರೆ ನಾನು ಮತ್ತು ಅಜಿತ್ ಮದುವೆ ಆದಮೇಲೆ ನೀನು ಎದ್ದೋಗೋದು, ನನಗೆ ನೀನು ಚಳ್ಳೆ ಹಣ್ಣು ತಿನ್ನಿಸ್ತೀಯ ಅಂತ ಅಂದ್ಕೊಬಿಟ್ಟು ರೂಮ್ ಹತ್ರ ಬರ್ತಾಳೆ. ಅಷ್ಟೊತ್ತಿಗೆ ಅಪೇಕ್ಷಾ ಮುಸ್ಕೆಲ್ಲನೂ ಹಾಕ್ಬಿಟ್ಟು ಅಂಜನ್ಗೆ ರೆಡಿ ಮಾಡಿರ್ತಾಳೆ. ಆವಾಗ ಬಾ ಹೋಗೋಣ ಮಂಟಪಕ್ಕೆ ಅಂತ ಅಂಜನ ಹೇಳ್ತಿರ್ಬೇಕಾದ್ರೆ, ಇವಾಗಲೇ ಬೇಡ, ಯಾರಾದರೂ ಬಂದು ಮದುಮಗಳನ್ನ ಕರ್ಕೊಬನ್ನಿ ಅಂತ ಅಂದಾಗ ಹೋಗೋಣ, ಅಲ್ಲಿವರೆಗೂ ನೀನು ಇಲ್ಲೇ ಇರು ಅಂತ ಅಪೇಕ್ಷಾ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡೋರ್ ಲಾಕ್ ಸೌಂಡ್ ಆಗ್ತಾ ಇರುತ್ತೆ. ಆವಾಗ ಯಾರು ಅಂತ ನೋಡಿದಾಗ ಮನಸ್ವಿನಿ ಬಂದಿರ್ತಾಳೆ. ಆವಾಗ ಏಳು ಮನಸ್ವಿನಿ ಅಂದಾಗ, ಗುರುಗಳು ಹೇಳಿದ್ರು ಈ ತೀರ್ಥನ ಕುಡಿಸ್ಕೊಂಡು ಮದುಮಗಳಿಗೆ ಕರ್ಕೊಬರ್ಬೇಕಂತೆ, ಹಾಗೆ ಅಜ್ಜಿ ನಿನ್ನನ್ನು ಕರಿತಾ ಇದ್ರು ಅಪೇಕ್ಷಾ, ನೀನು ಹೋಗು, ನಾನು ಭೂಮಿನ ಕರ್ಕೊಬರ್ತೀನಿ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ. ಆವಾಗ ಅಪೇಕ್ಷಾ, ಇಲ್ಲ ನಾನೇ ಕರ್ಕೊಬರ್ತೀನಿ ಅಂದಾಗ, ಪರವಾಗಿಲ್ಲ ಹೋಗು, ನಾನು ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಆ ತೀರ್ಥ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಮನಸ್ವಿನಿ, ನನಗೆ ನೀನು ಚಳ್ಳೆ ಹಣ್ಣು ತಿನ್ನಿಸ್ತೀಯಾ, ನೋಡು ಇವಾಗ ನಾನು ನಿನಗೆ ಮಾಡ್ತೀನಿ ಅಂತ ತೀರ್ಥ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ಮುಸ್ಕು ಹಾಕ್ಕೊಂಡು ಕೂತಿರು ಅಥವಾ ಮುಖವಾಡ ಹಾಕೊಂಡು ಕೂತಿರು, ಇವತ್ತು ಖಂಡಿತ ನೀನು ಮದುವೆ ಆಗಲ್ಲ ಅಂತ ಹೇಳ್ಕೊತಾ ಇರ್ತಾಳೆ. ನೋಡು ಅಂಜನ, ನೀನು ತಿಪ್ಪರ್ಲಾಗ ಹಾಕಿದ್ರು ಸಹ ಈ ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಅಂದ್ಬಿಟ್ಟು, ಭೂಮಿ ತಗೋ, ಈ ತೀರ್ಥನ ಕುಡಿ, ಗುರುಗಳು ಹೇಳಿದ್ರು ಅಂದ್ಬಿಟ್ಟು ಅಂಜನ ಕೈಲಿ ಕೊಡ್ತಾ ಇರ್ತಾಳೆ. ಅವಳು ಅದನ್ನು ಕುಡಿದ್ಬಿಡ್ತಾಳೆ. ಒಂದು ಕ್ಷಣ ಅವಳಿಗೆ ಕಣ್ಣೆಲ್ಲ ಮಂಜಾಗ್ತಾ ಇರುತ್ತೆ. ಆವಾಗ ಹೇಳ್ತಾಳೆ, ನೋಡು ಭೂಮಿ, ನೀನು ಲಾಸ್ಟ್ ಟೈಮ್ ಮದುವೆ ಆದಾಗ ನಾನು ಇರಲಿಲ್ಲ ಆಯಿತಾ, ಒಂದು ವೇಳೆ ನಾನು ಇದ್ದಿದ್ರು ಸಹ ನಿನ್ನ ಮತ್ತು ಅಜಿತ್ ಮದುವೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ, ಏಕೆಂದರೆ ನೀನು ಅಂಜನ ಸ್ಥಾನನ ಕಿತ್ಕೊಂಡಿದ್ದೀಯಾ. ಆದರೆ ಇವಾಗ ನಾನು ನಿನ್ನ ಮದುವೆ ಆಗೋಕ್ಕೆ ಬಿಡಲ್ಲ. ಅಜಿತ್ ಯಾವತ್ತಿದ್ರೂ ಸಹ ಅಂಜನೆಗೆ ಸೇರಬೇಕು, ಅಂಜನೆಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ನೀನು ಕುಡಿಯೋ ತೀರ್ಥದಲ್ಲಿ ಮತ್ತು ಬರೋ ರೀತಿ ನಿದ್ದೆ ಮಾತ್ರೆ ಹಾಕಿದ್ದೀನಿ ಆಯಿತಾ ಅಂದಾಗ, ಈ ಕಡೆ ಅಂಜನೆಗೆ ತಲೆ ಸುತ್ತಾ ಇರುತ್ತೆ. ಹಾಗೆ ನಿದ್ದೆಗೆ ಹೋಗ್ಬಿಡ್ತಾಳೆ. ಆವಾಗ ಮನಸ್ವಿನಿ ಹೇಳ್ತಾ ಇರ್ತಾಳೆ, ನೋಡು, ನೀನು ಅಜಿತ್ನ ಮದುವೆ ಆಗ್ತೀಯಾ ಅಂತ ಗೊತ್ತಾದಾಗಿಂದ ನಾನು ಆ ಗುರುಗಳು ಚೇಲಾಗೆ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ನಾನು ಮುಸುಕು ರೀತಿ ಮದುವೆ ಆಗಬೇಕು, ಮುಸುಕೆಲ್ಲ ಹಾಕ್ಕೊಂಡು ಮದುವೆ ಆಗಬೇಕು ಅಂತ ಹೇಳಿಸಿದ್ದೆ ನಾನು. ಅವನು ಅದೇ ರೀತಿ ಮಾಡ್ದ. ಅದಕ್ಕೋಸ್ಕರ ಅಂಜನೆಗೂ ಸಹ ಸೇಮ್ ಸ್ಯಾರಿ ಕೊಟ್ಟೆ, ಅವಳನ್ನ ಮದುವೆ ಮಾಡ್ಕೊ ಅಂತ ಹೇಳೋಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಂಜನೆಗೆ ಫುಲ್ಲು ಪ್ರಜ್ಞೆ ತಪ್ಪಿಬಿಡುತ್ತೆ. ಆವಾಗ ಅಂಜನ ಹಾಕಿರೋ ಮುಸುಕನ್ನ ಎತ್ಬಿಟ್ಟು ಹೇಳ್ತಾ ಇರ್ತಾಳೆ, ನೋಡು, ನನಗೆ ನೀನು ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಲ್ಲ, ಈಗ ಅಚ್ಚುಕಟ್ಟಾಗೆ ಪಾಚಿ ಮಾಡು ಆಯಿತಾ. ನೀನು ಎಚ್ಚರ ಆಗೋಷ್ಟರಿಗೆ ನಾನು ಮಿಸ್ಸಸ್ ಮನಸ್ವಿನಿ ಆಗಿರ್ತೀನಿ. ನೀನು ಮತ್ತು ನಿಜವಾದ ಮನಸ್ವಿನಿ ಇಬ್ಬರು ಸಹ ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಗುರುಗಳು ಇರೋ ಕಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ದೇವಿಯಾನಿ ಇಷ್ಟೊತ್ತಾದರೂ ಸಹ ಏನೂ ವಿಷಯ ಗೊತ್ತಾಗಲಿಲ್ವಲ್ಲ, ಈ ಅಂಜನ ಏನು ಪ್ಲ್ಯಾನ್ ಮಾಡಿದಳು, ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾಳೋ ಅನ್ಕೋತಾ ಇರ್ತಾಳೆ. ಆಮೇಲೆ ಅಪೇಕ್ಷೆ ಯಾವ ಪ್ಲ್ಯಾನ್ ಮಾಡಿದರೂ ಸಹ ಸಕ್ಸಸ್ ಆಗೇ ಇಲ್ಲ, ನೋಡೋಣ ಅದೇನು ಮಾಡ್ತಾ ಇದ್ದಾರೆ ಇಬ್ಬರು ಅಂತ ಬರ್ತಾ ಇರ್ತಾಳೆ. ಅಲ್ಲೇನಾದರೂ ಅಶ್ವಿನಿ ಇದ್ದರೆ ಏನೂ ಆಗಲ್ಲ, ನಾನು ಹೋಗಿ ನೋಡಬೇಕು ಅಂತ ರೂಮಿಗೆ ಬಂದಾಗ ಅಲ್ಲಿ ಅಷ್ಟೊತ್ತಿಗೆ ಮನಸ್ವಿನಿ ಮುಸ್ಕಾಕೊಂಡು ಕೂತಿರ್ತಾಳೆ. ಆವಾಗ ಭೂಮಿ ಅಂದಾಗ ಇಲ್ಲಿ ಅಶ್ವಿನಿಗೆ ಶಾಕ್ ಆಗ್ತಾ ಇರುತ್ತೆ. ಆದರೂ ಸಹ ಅಂತ ಹೇಳ್ತಾ ಇರ್ತಾಳೆ. ಆವಾಗ ರೆಡಿಯಾಗಿದ್ದೀಯಮ್ಮ, ಅಯ್ಯೋ ಅಂಜು ಎಲ್ಲೋದ್ಲ ಕಾಣೆ, ಏನು ಮಾಡಿದ್ಲ ಕಾಣೆ, ಇವಳನ್ನ ಹೇಗಾದರೂ ಮಾಡಿ ನಾನು ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಬಂದುಬಿಟ್ಟು ಭೂಮಿ ಅಂತ ಬರ್ತಾನೆ. ಗುರುಗಳು ನನ್ನನ್ನು ಮತ್ತೆ ಕಳಿಸಿದ್ರು ದೇವಿಯಾನಿ ಅಕ್ಕ, ನಡ್ರಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನಸ್ವಿನಿನ ಕರ್ಕೊಂಡು ಪೂಜೆಗೆ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅಪೇಕ್ಷಾ ಮಾತಾಡ್ಕೊತಿರ್ತಾಳೆ, ಅಲ್ಲ ಅಜ್ಜಿ ನನ್ನನ್ನು ಕರೆದೇ ಇಲ್ಲ, ಆದರೂ ಸಹ ಈ ಮನಸ್ವಿನಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ, ಇವಳು ಎಲ್ಲೋಗಿದ್ಲು ಅಂತ ಮನಸ್ವಿನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಆ ಕಡೆ ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಎಲ್ಲರೂ ಸಹ ತಯಾರಿ ಮಾಡ್ತಾ ಇರ್ತಾರೆ. ಆಗ ಗುರುಗಳು ಧ್ಯಾನದಲ್ಲಿ ಇದ್ದಾಗ ಅವರಿಗೆ ನಿಜಾಂಶ ಏನು ಅಂತ ಗೊತ್ತಾದಾಗ ದೇವ್ರ ಹತ್ರ ಬೇಡ್ತಾ ಇರ್ತಾರೆ, ಅಲ್ಲ ರಾಮ, ಇವತ್ತಾದರೂ ಅವಳಿಗೆ ಕಷ್ಟಗಳಿಂದ ದೂರ ಮಾಡು, ಆ ನಿಜವಾದ ಭೂಮಿಗೆ ತನ್ನ ಗಂಡನಿಂದ ತಾಳಿ ಕಟ್ಟಿಸ್ಕೊಳ್ಳೋ ಅದೃಷ್ಟನ ಕೊಡು, ಈ ರಾಕ್ಷಸರಿಂದ ಅವಳನ್ನ ಸಂಹಾರ ಮಾಡಿ ರಕ್ಷಿಸು, ಅವಳಿಗೆ ಒಳ್ಳೇದು ಮಾಡು, ಈ ರಾಕ್ಷಸರಿಂದ ದೂರ ಮಾಡು, ಅವಳಿಗೆ ಇವತ್ತಾದರೂ ಒಳ್ಳೆ ನ್ಯಾಯ ಕೊಡಿಸು ದೇವರೇ ಅಂತ ಬೇಡ್ಕೋತಾ
ಇರ್ತಾರೆ. ಇನ್ನೊಂದು ಕಡೆ ಸಂಗೀತನೂ ಸಹ ಒಳ್ಳೇದು ಮಾಡು ರಾಮ, ನಿನ್ನಂಥ ಒಳ್ಳೆ ಗಂಡ ಸಿಗಲಿ ಅಂತ ಎಲ್ಲರೂ ಸಹ ನಿನ್ನನ್ನು ಪೂಜೆ ಮಾಡ್ತಾರೆ. ಹಾಗೆ ಇವತ್ತು ಅಜಿತ್ ಮತ್ತು ಭೂಮಿ ಇಬ್ಬರೂ ಸಹ ಕಲ್ಯಾಣೋತ್ಸವ ಪೂಜೆಗೆ ಕೂತಿದ್ದಾರೆ. ಒಳ್ಳೇದು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊತಿರ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ಮುಹೂರ್ತ 3ಕ್ಕೂ ಮುಂಚೆ ನೀವು ಹೋಗ್ಬಿಟ್ಟು ಮಧುವರರನ್ನ ಕರ್ಕೊಬನ್ನಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಂಗೀತ ಹೋಗ್ಬಿಟ್ಟು ಮನಸ್ವಿನ ಕರ್ಕೊಬರ್ತಾಳೆ. ಆದರೆ ಗುರುಗಳಿಗೆ ಇದು ಮನಸ್ವಿನಿ ಅಂತ ಗೊತ್ತಾಗುತ್ತೆ. ಆಗ ಮನಸ್ವಿನಿ ಬಂದು ಪೂಜೆಗೆ ಕೂತ್ಕೋತಾಳೆ. ಹಾಗೆ ಗುರುಗಳ ಶಿಷ್ಯನು ಸಹ ಗುರುಗಳು ಹಾಗೆ ನೋಡ್ತಾ ಇರ್ತಾರೆ. ಆಗ ಅಜಿತ್ ಸಹ ಬರ್ತಾನೆ. ಅಜಿತ್ ಸಹ ಪೂಜೆಗೆ ಕೂತ್ಕೋತಾನೆ. ಆಗ ಗುರುಗಳು ಹೇಳ್ತಾರೆ, ಶ್ರೀವಸ್ತು ನೀನು ಈ ಕಡೆ ಬಾರಮ್ಮ, ನೀವು ಆ ಕಡೆ ಹೋಗಿ ಅಂತ ಅಂದಾಗ ಅದಲು ಬದಲು ಮಾಡ್ತಾರೆ ಹೆಣ್ಣು ಗಂಡನ. ಆಮೇಲೆ ಪೂಜೆನ ಶುರು ಮಾಡ್ತಾ ಇರ್ತಾರೆ. ಎಲ್ಲರೂ ಸಹ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಗುರುಗಳು ಹೇಳ್ತಾರೆ, ಶ್ರೀರಾಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದಾಗ ಇಬ್ಬರು ಸಹ ಮಾಡ್ಕೋತಾ ಇರ್ತಾರೆ. ಈ ಕಡೆ ಮತ್ತೆ ಗುರುಗಳು ಹೇಳ್ತಾರೆ, ಈ ಹಾರನ್ನು ಇಬ್ಬರು ಸಹ ಅದಲು ಬದಲು ಮಾಡ್ಕೊಳ್ಳಿ, ನೀವು ಅವ್ರಿಗೆ ಹಾಕಿ ಅವರು ನಿಮಗೆ ಹಾಕಿ ಅಂತ ಹೇಳಿದಾಗ ಹಾಗೆ ಅಜಿತ್ ಒಂದು ಶುಭಗಳಾಗಿರುವ ಭೂಮಿನ ಹಾಗೆ ನೋಡಿಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.